ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿರುವುದರಿಂದ ಅವರೆಲ್ಲರೂ ಸಹ ಅಭಿಮಾನ ಪೂರ್ವಕವಾದ ಅಭಿನಂದನೆಗಳನ್ನ ಅರ್ಪಿಸುತ್ತಾ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಖರ್ಗೆ ಸಾಹೇಬ್ರವರಿಗೆ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀ ರಾಹುಲ್ ಇದ್ದೇವೆ. ಅದರ ಭದ್ರ ಬುನಾದಿಯನ್ನ ಇದೇ ರೀತಿ ಮುಂದುವರಿಸಿ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳಿ, ಅದರ ಜೊತೆಗೆ ನಾನು ಸಚಿವನಾದ ದಿವಸನೇ ಮುಖ್ಯಮಂತ್ರಿಗಳು ಹೇಳಿದ್ರು, ಬರ ಬಂದಿದೆ, ಅಧ್ಯಯನ ಮಾಡಿ ವರದಿಯನ್ನ ಕೊಡಿ ಅಂತೇಳಿ. ಅದರಂತೆ ಅಲ್ಲ ಎಲ್ಲರೂ ಹೇಳ್ತಾರಪ್ಪ. ನಮ್ಮ MP ಅವರು ಇವತ್ತು ಬಹಳ ಹೋರಾಟ ಮಾಡಿ ನನಗೆ ಈ ಸ್ಥಾನವನ್ನು ಕೊಡಿಸ್ಲಿಕ್ಕೆ ಹೋರಾಟ ಮಾಡಿದ್ದಾರೆ. ಆ MP ಅವರಿಗೂ ಸಹ ನಾನು ಧನ್ಯವಾದಗಳನ್ನು ನಡೆಸ್ತೇನೆ. ನಮ್ಮ ತಾಲೂಕಿಗೆ ಬರ ಪರಿಹಾರಕ್ಕೆ ನೀವು ಬರಲೇಬೇಡಿ, ಬರೋ ದಿವಸ ಕೊಡಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ನಾಳೆ 12 ಗಂಟೆಯಿಂದ ಕಣಕಟ್ಟೆಯಿಂದ 1 ಗಂಟೆ 12 ಗಂಟೆವರೆಗೂ ಮನೆ ಹತ್ರ ಇರ್ತೀನಿ. ಅಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನ ಮಾಡಿ ನಾನು ಪ್ರವಾಸಕ್ಕೆ ಹೋಗ್ಬೇಕು. ನಾಡಿದ್ದೆ ನಮಗೆ ಇದು ಪ್ರಾರಂಭ ಆಗ್ತಾ ಇದೆ. ಸೆಷನ್ ಪಾರ್ಲಿಮೆಂಟ್ 13 ಪಾರ್ಲಿಮೆಂಟ್ ನಲ್ಲಿ ನಮ್ಮ ಈ ಒಂದು ಏನು ಕನಕಪುರ ಒಂದು ಇದರಲ್ಲಿ ಬಿಡದಿನಲ್ಲಿ ಇದು ಇತಿಹಾಸ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ಸತ್ಯಾಸತ್ಯತೆಗಳು ನಿನ್ನೆ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ವತಿಯಿಂದ, ಯಾರು ಮಾಡಿದರು ಹೆಂಗಾಯ್ತು ಅಂತೇಳಿ. ಆದ್ರೆ ಇದನ್ನು ಗೂಬೆ ಕೂರಿಸ್ತಾ ಇದ್ದಾರೆ. ಇದನ್ನ ಸತ್ಯಾಸತ್ಯತೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಾಗಿದೆ, ಆ ಹೋರಾಟ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲ ಎಲ್ಲರೂ ವಿಧಾನಸಭೆಗೆ ಹೋಗ್ಬೇಕಾಗಿದೆ. ಅಲ್ಲಿ ಹೋರಾಟವನ್ನು ಬೇಕಾಗುತ್ತೆ. ಇನ್ನೂ 4-5 ಮನೆಗೆ ಹೋಗ್ಬೇಕು ಪೂಜೆ ಟೈಮ್. ಅಲ್ಲಿ ಗಾಡಿ ಇಲ್ಲಿಂದ ಹೋಗಿ ಆ ಗಾಡಿ ಎತ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ನೀವು ತಳಿ ಕೇಳಿದ್ರು ಬಿಡಲ್ಲ.